ತಂದೆಯವರಿಗೇನು ಕೇಳಿದ್ರೆ ತೋಟದ ಕೆಲಸ ಮಾಡಬೇಕು, ಎಷ್ಟೇ ಇದ್ರೂ ತೋಟದ ಕೆಲಸಕ್ಕೆ ಮಕ್ಕಳು ಹೋಗಬೇಕು, ಹಿಂಗಿದೆಲ್ಲ ಇರ್ತಾಯಿತ್ತು. ಇವನು ಮೂಡಿ ಸ್ವಲ್ಪ ಇವನಿಗೆ ಸಂಗೀತ ಹಾಡಬೇಕು ಅಂದರೆ ಅದು ಯಾವುದೇ ಟೈಮ್ ಆಗಲಿ ಏನೇ ಆಗಲಿ ಆವಾಗ ಹಾಡಲೇಬೇಕು. ಹಾಗೆ ಅವನ ವಿದ್ಯೆಯಲ್ಲಿ ಖಚಿತತೆ ಇತ್ತು. ಹಾಗೆ ಆದರೂ ಆಗುತ್ತೆ, ಹಿಂಗಾದರೂ ಆಗುತ್ತೆ, ಆ ಥರ ಇಲ್ವೇ ಹಂಗೆಲ್ಲ ಇಲ್ಲವೇ ಇಲ್ಲ. ಒಂದು ಖಚಿತತೆ ಅದಕ್ಕೆ ಇಲ್ಲ, ಹಿಂಗಿದು ಮಾಡಬೇಕು ಅಂದ್ರೆ ಅದು ಮಾಡಲೇಬೇಕು. ಇದರಲ್ಲಿ ಮಾರ್ನಿಂಗ್ ಕಾನ್ಸರ್ಟ್ ಅದು ಎಲ್ಲೂ ಇಲ್ಲ, ಅದು ಅವನೊಬ್ಬನೇ ಮಾಡಿರೋದು. ಬೆಳಗ್ಗಿನ ರಾಗಗಳನ್ನು ಅದು ಅಡಗೋಗ್ಬಿಡುತ್ತೆ, ಬೆಳಗಿನ ರಾಗಗಳಿಗೆ ಒಂದು ಅವಕಾಶನೇ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಿ ಅದು ಬೆಳಗಿನ ರಾಗದ ಒಂದು ಕಾನ್ಸರ್ಟ್ ಇದು ಮಾಡ್ದ. ಅದು ಈಗ ನೋಡಿ, ಅದು ತುಂಬ ಜನ ಕಲಾವಿದರು ಕರೆಸಿದ್ದಾನೆ, ಎಷ್ಟೆಷ್ಟು ಅದ್ಭುತ ಕಲಾವಿದರೆಲ್ಲ ಬಂದು ಹೋಗಿದ್ದಾರೆ. ಅದು ನಿದ್ರೆಗಿಡೋದು ರಾತ್ರಿ ಎಲ್ಲ, ಅದು 2 ಗಂಟೆ 3 ಗಂಟೆಗೆ ಬಂದು ಮಲ್ಕೊಳ್ಳೋದು, ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಎಲೆ ಸಾಕ್ಲಿಕ್ಕೆ ಕಳಿಸ್ತಾಯಿದ್ರು. ಅಷ್ಟು ಕಷ್ಟಪಟ್ಟಿದ್ದಾನೆ ನಮ್ಮ ಗೋಪು ಆಗಿನ ವಯಸ್ಸಲ್ಲಿ, ಆ ವಯಸ್ಸಲ್ಲಿ. ಅದೆಲ್ಲ ನಮ್ಮ ತಂದೆಯವ್ರಿಗೆ ಅದೇನು ಅಂದರೆ ಇದೆಲ್ಲ ಕಾಮನ್, ಇದೆಲ್ಲ ಎದುರಿಸೋದೇ, ಇದೆಲ್ಲ ಮಾಡದೇ ಇದ್ದರೂ ಏನೂ ಇಲ್ಲ, ನಮ್ಗೆ ಏನೂ ಗಿಟ್ಟಲ್ಲ. ಆವಾಗ ಸಾಮಾನ್ಯ ತಬಲಾದವನಲ್ಲ ಅವ, ಅದ್ಭುತ ಕಲಾಕಾರ. ಅಂಥ ಕಲಾಕಾರ ನಮ್ಮ ಕರ್ನಾಟಕದಲ್ಲಿ ಅಪರೂಪ. ತಮ್ಮ ಅಂತ ಹೇಳ್ತಾ ಇಲ್ಲ. ಪಾರ್ವತಕ್ಕ, ಈಗ ನನಗೆ ಒಂದು ಮೂಲಭೂತವಾಗಿ ಒಂದು ಪ್ರಶ್ನೆ ಏನು ಅಂದರೆ, ಒಬ್ಬ ಸ್ವತಃ ಹಾಡುಗಾರ್ತಿಯಾಗಿ ಮತ್ತು ಅದರ ಬಗ್ಗೆ ವಿದ್ವತ್ಪೂರ್ಣವಾಗಿ ಒಂದನ್ನು ನೋಡುವ ಮತ್ತು ಅದರ ತಿಳುವಳಿಕೆ ಮಾಡಿಕೊಳ್ಳುವ, ವ್ಯಾಖ್ಯಾನಿಸುವ, ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಇವತ್ತು ಪರಮೇಶ್ವರ ಹೆಗಡೆರ ಹೈಟ್, ಅವರ ಬೆಳೆದ ಎತ್ತರ ಮತ್ತು ಅವರ ಗಾಯಕಿ, ಅವರ ಸಾಧನೆ, ಸಂಗೀತದ ಒಳಕ್ಷೇತ್ರವನ್ನು ಇಟ್ಟುಕೊಂಡು ನೋಡಿದಾಗ ಏನು ಅನಿಸ್ತದೆ? ಅವನು ಮಹತ್ವಾಕಾಂಕ್ಷಿ, ಎಲ್ಲದರೊಳಗೂ ಅಷ್ಟೇ. ಅಂದರೆ ಅವನ ಗುರಿ ಇಟ್ಕೋತಾನೆ. ಅವನು ಗುರಿ ಇರುತ್ತೆ ಅವನಿಗೆ. ಗುರಿ ಇಲ್ಲದೆ ಅವನು ಬದುಕು ನಡೆಸೇ ಇಲ್ಲ ಇಲ್ಲಿವರೆಗೂ. ಒಂದು ಗುರಿ ಇಟ್ಕೋತಾನೆ ಅವನು. ಈಗಾದ್ರೂ ಅಷ್ಟೇ ಅವನಿಗೆ ಈ ಶಿಷ್ಯರನ್ನು ಹೇಗೆ ಅವರನ್ನು ಹೇಗೆ ಮುಂದಕ್ಕೆ ತರಬೇಕು, ಅವರಿಗೆ ಹೇಗೆ ನಾನು ಪ್ರೋತ್ಸಾಹ ಕೊಡಬೇಕು, ನನ್ನಿಂದ ಅದು ಯಾವ ಪ್ರೋತ್ಸಾಹ ಅವರಿಗೆ ಸಿದ್ಧಿಸುತ್ತೆ, ಅದು ಇದರಲ್ಲೇ ಇರ್ತಾನೆ ಅವನು, ಅದೇ ಗುಂಗಿನಲ್ಲೇ ಇರ್ತಾನೆ ಅವನು ಯಾವಾಗಲೂ. ಮೊದಲಿಂದನೂ ಹಾಗೆ ಅವನಿಗೆ ಇದು ಸಂಗೀತ ಆನುವಂಶಿಕವಾಗಿ ಬಂದದ್ದು ಹೌದು, ಆದರೆ ಅವನು ಕೇಳ್ತಿದ್ದ, ತುಂಬ ಜನರ ಜೊತೆ ಒಡನಾಟ ಇತ್ತು ಅವನಿಗೆ. ಮತ್ತು ಎಂಥದ್ದು ಏನು ಕೇಳಿದ್ರೆ ಅವನಿಗೆ ಇದು ಧಾರವಾಡಕ್ಕೆ ಹೋದ್ಮೇಲೆ ಅವನಿಗೆ ಒಂದು ಪುನರ್ಜನ್ಮ ಬಂತದು. ಧಾರವಾಡಕ್ಕೆ ಹೋದ್ಮೇಲೆ ನಿಮ್ಮ ಬೆನ್ನಲ್ಲಿ ನಿಂತು ಕಲಭಾಗದಲ್ಲಿದ್ದು ಆ ದಿನಗಳು ಹೇಗಿದ್ದು? ಕಲಭಾಗದಲ್ಲಿ ಒಂದು ತರ ತಂದೆಗೂ ಅವರಿಗೂ ಸ್ವಲ್ಪ ಜಟಾಪಟಿ ಆಗ್ತಾ ಇತ್ತು ತಂದೆ ಜೊತೆ. ಅಂದರೆ ಮತ್ತಿಂದ ಏನಕ್ಕೂ ಇಲ್ಲ, ತಂದೆಯವರಿಗೇನು ಕೇಳಿದ್ರೆ ತೋಟದ ಕೆಲಸ ಮಾಡಬೇಕು, ಎಷ್ಟೇ ಇದ್ರೂ ತೋಟದ ಕೆಲಸಕ್ಕೆ ಮಕ್ಕಳು ಹೋಗಬೇಕು, ಹಿಂಗಿದೆಲ್ಲ ಇರ್ತಾಯಿತ್ತು. ಇವನು ಮೂಡಿ ಸ್ವಲ್ಪ ಇವನಿಗೆ ಸಂಗೀತ ಹಾಡಬೇಕು ಅಂದರೆ ಅದು ಯಾವುದೇ ಟೈಮ್ ಆಗಲಿ ಏನೇ ಆಗಲಿ ಆವಾಗ ಹಾಡಲೇಬೇಕು. ಹಾಗೆ ತಮ್ಮನಿಗೆ ಹೇಳಿದ ಕೂಡಲೇನೆಲ್ಲ ಅವನ ಹೋಗ್ತಾ ಇರಲಿಲ್ಲ. ಅವನಿಗೆ ಹಾಡಬೇಕು, ಒಟ್ಟು ಹಾಡಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು, ಇದು ಒಂದಿತ್ತು ಅವನಿಗೆ. ಮತ್ತು ಮುಂದೆ ಆರ್ಥಿಕವಾಗಿ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಗಳಿಕೆಯ ಒಂದು ಇದು ರೂಪಿಸ್ಕೋಬೇಕು ನಾನು ಅಂತ ಹೇಳಿ ಅದು ಒಂದು ತುಂಬ ಇತ್ತು ಅವನಿಗೆ ಪಾಪ. ಅದೆಲ್ಲ ದೃಷ್ಟಿಯಿಂದನೂ ಅದು. ಮತ್ತು ಇವ್ರದ್ದು ತಂದೆಯವರು ಆವಾಗ ಅದೇ ಹೇಳಿದ್ನಲ್ಲ, ವ್ಯವಹಾರದಿಂದ ಸೋತಿದ್ರು ಅವರು. ವ್ಯವಹಾರ ಎಲ್ಲ ಈಗ ಎಲೆ ವ್ಯಾಪಾರ ಆಗಲಿ, ಸೊಸೈಟಿದಾಗಲಿ, ಮತ್ತು ಆ ಕಾರು ತಗೊಂಡು ಎಷ್ಟು ಒಂದು ಕಾರ್ ತಗೊಂಡ್ರು, ಲಾರಿ ತಗೊಂಡ್ರು, ರಿಪೇರಿ ಅದೆಲ್ಲ ತುಂಬ ಮೋಸ ಹೋಗಿದ್ದಾರೆ ಅವರು ಅದರಲ್ಲೆಲ್ಲ. ತುಂಬ ಹಾಗೆ ಆಗಿ ಅವರು ಇದಕ್ಕೆ ಬಿದ್ದುಬಿಟ್ರು, ಒಂದು ಹೊಂಡಕ್ಕೆ ಬಿದ್ದಂಗೆ ಅವರು ಮತ್ತು ಮಕ್ಕಳ ಕಡೆ ಅಷ್ಟು ಲಕ್ಷ್ಯಕ್ಕೆ ತಗೊಂಡಿಲ್ಲ ಅವರು. ಆಮೇಲೆ ಇವರಿಗೆ ತಂದೆಯವರಿಗೆ ನಮ್ಮ ಮದುವೆ ಮಾಡೋದೊಂದು ಅದೊಂದು ಮೇನ್ ಉದ್ದೇಶ ಇತ್ತಲ್ಲ. ಹೆಣ್ಣುಮಕ್ಕಳು ಬೆಳೆದಿದ್ದಾರೆ, ಈಗ ಎದೆ ಮಟ್ಟ ಬೆಳೆದಿದ್ದಾರೆ, ಮದುವೆ ಮಾಡಬೇಕು, ಎಲ್ಲ ಜಾತಕ ಕೇಳ್ತಾ ಇದ್ದಾರೆ, ಮಾಡಬೇಕು, ಅದೊಂದಿತ್ತು. ನನ್ನ ಮದುವೆಯಾಗಿ 2 ತಿಂಗಳಿಗೇ ನನ್ನ ನಾಗವಣಿ ಮದುವೆ ಆಯಿತು.
ಅದು ಒಂದು ಅವರಿಗೆ ಖರ್ಚು ಇನ್ನೂ ದುಬಾರಿ ಆಯಿತು. ಆಮೇಲೆ ಇವು ತಮ್ಮನಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗೋಯ್ತು. ಸರಿ ಫೀಸ್ ಎಲ್ಲ ಇಲ್ಲ, ಫೀಸಿಗೆ ಎಲ್ಲ ತೊಂದರೆ ಆಗೋಯ್ತು ನನ್ನ ದೊಡ್ಡ ತಮ್ಮನಿಗೆ ಪರಮೇಶ್ವರನಿಗೆ. ಅವನು ಅದಕ್ಕಾಗೆ ಒಂಥರ ರೋಷನೂ ಹೌದು, ತನಗೆ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಕೈ ಕಟ್ಟದಾಕದಂಗೆ ಇರುತ್ತೆ. ತೋಟದ ಕೆಲಸ ಅಷ್ಟು ಆವಾಗ ಅವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಆವಾಗ ಇದು ಕಲಿಯುವಿಕೆ ಇರ್ತಲ್ಲ, ಕಲಿಯೋ ಟೈಮ್ನಲ್ಲಿ ಕಲಿಬೇಕಲ್ಲ, ಅದಕ್ಕಾಗಿ ಅವನು ಇದಕ್ಕೆ ಹೋಗ್ಬಿಟ್ಟ, ಧಾರವಾಡಕ್ಕೆ ಹೋಗ್ಬಿಟ್ಟ. ಅಲ್ಲೂ ಹೋಗಿ ಅಲ್ಲಿಂದನೇ ಅವನ ಬೆಳವಣಿಗೆ ಆಗೋದು. ಅವನು ಅಲ್ಲೇ ಅವನ ಗುರಿ ಇನ್ನೂ ನಿಚ್ಚಳವಾಗಿ ಗುರಿ ಅವನಿಗೆ ಸಿಕ್ಕಿದ್ದು, ಅವನು ಒದಗಿದ್ದು ಅಲ್ಲೇ ನಿಚ್ಚಳವಾಗಿ ತನ್ನ ಬದುಕು ಹೀಗೆ ಅವನು. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಅದು ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಮಾಡ್ದ ಅವ. ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಮಾಡ್ದ 1 ವರ್ಷ, ಅದನ್ನೂ ಮಾಡ್ದ. ಅದು ಆವಾಗ ನಮ್ಮ ಯಜಮಾನ್ರ ಹತ್ರನೂ ಹೇಳ್ದ, ಭಾವ ನನಗೆ ಎಲ್ಲಾದರೂ ಒಂದು ಕೆಲಸ ತೆಗೆಸ್ಕೊಡು, ಆದರೆ ನನಗೆ ಸಂಗೀತಕ್ಕೆ ಸಂಬಂಧಪಟ್ಟ ಕೆಲಸ. ನೀವು ಸುಮ್ಮನೆ ಆಫೀಸ್ನಲ್ಲಿ ಇದ್ರ ಮುಂದೆ ಕೂತ್ಕೊಳ್ಳೋದಲ್ಲ, ಬರೀ ಪೆನ್ ಹಿಡ್ಕೊಂಡು ಬರೆಯೋದು ಆ ಥರ ಅಲ್ಲ, ನಂಗೆ ಸಂಗೀತಕ್ಕೆ ಸಂಬಂಧಪಟ್ಟ ಕೆಲಸ ಬೇಕು ಅಂದ. ಅದು ನಮ್ಮ ಯಜಮಾನ್ರಿಗೆ ಎಲ್ಲೂ ಇದಾಗಿಲ್ಲ ಅವರಿಗಂದರೆ, ಅವ್ರ ಒಡನಾಟದಲ್ಲಿ ಆಗಿಲ್ಲ ಅವ್ರಿಗೆ. ಅದು ಯಾರು ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪರಿಚಯನೂ ಇರಲಿಲ್ವಲ್ಲ ನಮ್ಮ ಮನೆಯವರಿಗೆ, ಅದು ಆಗಲಿಲ್ಲ ಅವರಿಗೆ. ಕಡೆಗೆ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ನು ಟೀಚರಾಗಿ ಸಿಕ್ತು ಅಂತೂ ಏನೋ ಒಂದು ಲಕ್ಕು ಸಿಕ್ತು. ಆಮೇಲೆ ಅಲ್ಲೇ ಸೇರಿಕೊಂಡ, ಅಲ್ಲೇ ಸುಮಾರು ಸರ್ವಿಸ್ ಮಾಡಿದ್ದಾನೆ ಅವನು. ಗೌರ್ಮೆಂಟ್ ಸ್ಕೂಲ್ ಟೀಚರಾಗಿ, ಸಂಗೀತ ಟೀಚರಾಗಿ ಕೆಲಸ ಮಾಡಿದ್ದಾನೆ. ಅವನಿಗೆ ಸಂಬಂಧಪಟ್ಟ ಅವನ ಮನಸ್ಸಿಗೆ ನೋಡಿ ಅದು ಆ ಗುರಿ. ಅದಕ್ಕಾಗಿ ನಾನು ಹೇಳಿದ್ದು, ಅವನು ಗುರಿ ಇಟ್ಕೊಂಡ್ರೆ ಅದಕ್ಕೆ ಖಂಡಿತ ಅದು ಫಲಿಸುತ್ತೆ. ಆ ಗುರಿಗೆ ಹೋಗ್ತಾನೆ, ಅವನು ಮುಟ್ತಾನೆ. ಆದರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಮಧ್ಯದಲ್ಲಿ. ಸ್ವಲ್ಪ ಬಹಳ ಕಷ್ಟಪಟ್ಟ ತುಂಬ ಕಷ್ಟಪಟ್ಟಿದ್ದಾನೆ ಅವನು. ಹೊನ್ನಾವರದಲ್ಲಿ ಇದ್ದ ಕಾಲ ಎಲ್ಲ ಅವ್ರು ಹೇಳುವಾಗ ಹೌದು, ಎಲ್ಲ ಎಂತ ಸಂಬಳ ಎಲ್ಲ ಕಡಿಮೆ. ಈಗ ಅಲ್ಲೆಲ್ಲ ನೋಡಿ, ಈಗ ಮಕ್ಳಿಗೆ ಟ್ಯೂಷನ್ ಹೇಳಿದ್ರು ತುಂಬ ಕಡಿಮೆ ಫೀಸೆಲ್ಲ. ಆವಾಗೆಲ್ಲ ತುಂಬ ಕಡಿಮೆ. ನೀವು ಆ ಟ್ಯೂಷನ್ನಿಂದ ಬದುಕು ಜೀವನ ನಡೆಸೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಕಡಿಮೆ ಫೀಸು. ಹಾಗೆಲ್ಲ ಆ ಥರ ಎಲ್ಲ ತುಂಬ ಕಷ್ಟಪಟ್ಟಿದ್ದಾನೆ. ಅಲ್ಲಿ ಉಡುಪಿಗೆ ಹೋದ, ಉಡುಪಿಲೂ ಅಷ್ಟೇ ಸಂಬಳ ಕಡಿಮೆ. ಆದ್ರೂ ಅಲ್ಲಿ ಮದುವೆ ಆಯಿತು, ಮದುವೆ ಆದಮೇಲೆ ಉಡುಪಿಗೆ ಹೋದ, ಅಲ್ಲಿ ಸಂಬಳ ಕಡಿಮೆ. ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ಇದು ಮುಂಡಗೋಡಲ್ಲಿ ಉಳ್ಕೊಂಡಿದ್ದ. ಇದು ಗೌರ್ಮೆಂಟ್ ಸ್ಕೂಲ್, ಅಲ್ಲಿ ಸ್ಕೂಲಲ್ಲಿ ಮುಂಡಗೋಡಲ್ಲಿ ಕೆಲಸ ಮಾಡ್ದ. ಆಮೇಲೆ ಅಲ್ಲಿ ಒಂದು ಮನೆಯೂ ಕಟ್ಟದ. ಅದು ಯಾವುದು ಅವನಿಗಷ್ಟು ಇದಾಗಿಲ್ಲ. ಅದು ಅಲ್ಲಿ ಏನೋ ಒಂದು ಸೋಲು ಒಪ್ಕೊಂಡ ಅವ. ಕಡೆಗೆ ಅಲ್ಲೆಲ್ಲ ಮಾರಾಟ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಸ್ಕೂಲ್ ಗುಟ್ಟಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರ್ಕೊಂಡಿದ್ನಲ್ಲ, ಅಲ್ಲೇ ಇದ್ದಿದ್ದ. ಅಲ್ಲೇ ಅವನು ಆಮೇಲೆ VRS ತಗೊಂಡ್ಬಿಟ್ಟ. ಯಾಕೆಂದರೆ ಇದಕ್ಕೆ ಹೋಗೋಕ್ಕಾಗಲ್ಲ ಅವನಿಗೆ. ಅಂದರೆ ಸಂಗೀತ ಮುಂದುವರ್ಸೋಕ್ಕೆ ಆಗ್ತಾ ಇಲ್ಲ. ಬರೀ ಅಲ್ಲಿ ಸ್ಕೂಲಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಷ್ಟೇ, ಅವರಿದ್ದಷ್ಟೇ ನೋಡ್ಕೊಂಡ್ಬಿಟ್ರೆ ತನಗೆ ಅವನ ಮನಸ್ಸಿನಲ್ಲಿ ಇನ್ನೂ ಜಾಸ್ತಿ ಕಲಿಬೇಕು, ಇನ್ನೂ ಮುಂದೆ ಹೋಗಬೇಕು, ಒಳ್ಳೆ ಇದರೊಳಗೆ ಸಂಗೀತದಲ್ಲೇ ಇನ್ನೂ ಒಳ್ಳೆಯದಾಗಿ ರಾಗಗಳನ್ನು ಇದನ್ನು ಬೆಳೆಸ್ಕೋಬೇಕು ಹೇಳೆಲ್ಲ ಇರುತ್ತಲ್ಲ, ಅದೆಲ್ಲ ಆಗಿಲ್ಲ ಹಂಗೆ. ಆ ಲೆಕ್ಕಕ್ಕೆ ನಾವು ಅದೇ ಮುಂದುವರ್ಸಿದ ಅವಾಗ. ಆಮೇಲೆ ನಾವು ಎಲ್ಲ ಒಳ್ಳೊಳ್ಳೆ ಜನ ಸಿಕ್ಕಿದ್ರು ಅವನಿಗೆ. ಆಮೇಲೆ ರಾಜ್ಗುರು ಅಂತ ಒಂದು ಅದ್ಭುತ ವ್ಯಕ್ತಿ ಸಿಕ್ಬಿಟ್ರಲ್ಲ ಅವ್ರಿಗೆ, ಅದರಿಂದ ಅವನು ಬೆಳೆಸ್ಕೊಂಡ, ಧಾರವಾಡದಿಂದನೇ ಬೆಳೆಸ್ಕೊಂಡ. ಆಮೇಲೆ ನೋಡಿ ಅವನು ಗುರುನಿಷ್ಠೆ ಆ ಥರ ಇನ್ನೂ ಅವನು ಅವರು ರಾಜಗುರು ಸ್ಮೃತಿ ಮಾಡ್ತಾ ಇದ್ದಾರೆ. ರಾಜಗುರು ಸ್ಮೃತಿ, ನಮ್ಮ ಪುರಾಣಿಕ ಮಠ ಗುರುಗಳ ಸ್ಮೃತಿ ದಿನ ಮಾಡ್ತಾ ಇದ್ದಾನೆ, ಅದನ್ನು ಮಾಡ್ತಾನೆ. ಮತ್ತು ಶಿಷ್ಯರಿಗೆ ಎಲ್ಲ ಸಂಬಂಧಪಟ್ಟಂಗೆ ಗುರುಪೂರ್ಣಿಮೆ ವಾರಗಟ್ಟಲೆ ಮಾಡ್ತಾನೆ. ಆಮೇಲೆ ಮಾರ್ನಿಂಗ್ ಕಾನ್ಸರ್ಟ್ ಅದು ಎಲ್ಲೂ ಇಲ್ಲ, ಅದು ಅವನೊಬ್ಬನೇ ಮಾಡಿರೋದು. ಬೆಳಗ್ಗಿನ ರಾಗಗಳನ್ನು ಅದು ಅಡಗೋಗ್ಬಿಡುತ್ತೆ, ಬೆಳಗಿನ ರಾಗಗಳಿಗೆ ಒಂದು ಅವಕಾಶನೇ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಿ ಅದು ಬೆಳಗಿನ ರಾಗದ ಒಂದು ಕಾನ್ಸರ್ಟ್ ಇದು ಮಾಡ್ದ. ಅದು ಈಗ ನೋಡಿ, ಅದು ತುಂಬ ಜನ ಕಲಾವಿದರು ಕರೆಸಿದ್ದಾನೆ, ಎಷ್ಟೆಷ್ಟು ಅದ್ಭುತ ಕಲಾವಿದರೆಲ್ಲ ಬಂದು ಹೋಗಿದ್ದಾರೆ. ಅದು ಚಿತ್ರಕಲಾ ಪರಿಷತ್ನಲ್ಲಿಯೂ ಅವರು ಜಾಗ ಕೊಡ್ತಾರೆ.
ಅಲ್ಲೇ ಮಾಡಿಕೊಂಡು ಬರ್ತಾನೆ ಅವನು. ಈಗ ಮತ್ತೆ ಈ ವರ್ಷ 2 ವರ್ಷ ಬಿಟ್ಟು, ಈಗ ಕೋವಿಡ್ ಎಲ್ಲ ಬಂತಲ್ಲ ಅವಾಗ ಬಿಟ್ಟಿದ್ದ, ಈಗ ಮತ್ತೆ ಈ ಸಲ ಶುರು ಮಾಡ್ಕೊಂಡಿದ್ದಾನೆ ಎಲ್ಲ. ಅಂದರೆ ತುಂಬ ಒತ್ತಾಯ ಬರ್ತಾ ಇದೆಯಂತೆ, ಮಾರ್ನಿಂಗ್ ಕಾನ್ಸರ್ಟ್ ಮಾಡಿ ನೀವು ಮಾಡಿಸಿ, ಯಾಕೆ ಬಿಟ್ಟಿದ್ದೀರಾ ಮಾಡಿಸಿ ಅಂತ. ಅದಕ್ಕೆ ಕೇಳೋಕೆ ಅದ್ಭುತವಾಗಿ ಬರ್ತಾರೆ ಜನ, ತುಂಬ ಜನ ಬರ್ತಾರೆ. ಅಷ್ಟು ಬೆಳಗಿನ ಜಾವ, ಆ ಬೆಳಗಿನ ಜಾವದ ಚಳಿಗೆ ಅಷ್ಟು ಬಂದು ಕೂತ್ಕೊಂಡು ಕೇಳ್ಕೊಂಡು ಹೋಗ್ತಾರಲ್ಲ. ಸೂರ್ಯನ ಬೆಳಕು ಮೈ ಮೇಲೆ ಬಿದ್ದ ಮೇಲೇ ಎದ್ದು ಹೋಗೋದು, ಕತ್ಲಲ್ಲಿ ಬಂದಂಗೆ ಅದನ್ನು ಮಾಡ್ತಾ ಇದ್ದಾನೆ. ಅಂದರೆ ಸಂಗೀತದಲ್ಲೇ ಮುಂದುವರಿಸ್ತಾ ಇದ್ದಾನೆ. ಮತ್ತು ಈ ಪ್ರೋಗ್ರಾಮ್ ಎಲ್ಲ ಅಮೇರಿಕಕ್ಕೆ, ಅಲ್ಲಿ ಕೆನಡಾಕ್ಕೂ ಹೋಗಿದ್ದ. ಇದೆಲ್ಲ ಕೆಲವೊಂದು ದೇಶಕ್ಕೆಲ್ಲ ಅವನು ಹೋಗಿ ಪ್ರೋಗ್ರಾಮ್ ಕೊಡ್ತಾ ಇರ್ತಾನೆ. ಒಂದು 2 ತಿಂಗಳು 3 ತಿಂಗಳು ಉಳ್ಕೊಂಡೋದಿದೆ, ಎಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ಟು ಬಂದಿದ್ದಿದೆ ಅವನು. ಅದೆಲ್ಲ ಹೋಗಿ ಸುಮಾರು 5-6 ಸಲ ಹೋಗಿದ್ದಾನೆ. ನಾನು ಕೇಳಿದ್ರೆ 6-7 ಸಲನೇ ಹೋಗಿದ್ದಾನೆ. ಅವನು ಖಚಿತವಾಗಿ ನನಗೆ ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಅಂತೂ ತುಂಬ ಸಲ ಹೋಗಿದ್ದಾನೆ ಅವನು. ಹೋಗಿ ಪ್ರೋಗ್ರಾಮ್ ಕೊಟ್ಟು ಬರ್ತಾನೆ. ಮತ್ತು ಸುಮ್ಮನೆ ಪ್ರೋಗ್ರಾಮ್ ಕೊಡೋದಲ್ಲ, ಅದಕ್ಕೆ ತಯಾರಿ ಮಾಡ್ಕೊಂಡು ಹೋಗ್ಬೇಕಲ್ವ. ಅದಕ್ಕೆ ಎಷ್ಟು ತಯಾರಿ ಮಾಡಬೇಕು, ಅವನು ಒಟ್ಟು ಅವನ ಕಾಯ ವಾಚ ಮನಸ್ಸ ಆ ಸಂಗೀತ, ಆ ಸಂಗೀತದಲ್ಲೇ ಅವನು ಮುಳಿಕೊಂಡಿದ್ದದ್ದು ಇಷ್ಟು ದಿವಸ. ಬೆಳವಣಿಗೆ ನಿರೀಕ್ಷೆ ಮಾಡಿದ್ರ? ಆ ಬೆಳವಣಿಗೆ ನಿರೀಕ್ಷೆ ಮಾಡಿದ್ರ? ಹೌದು, ಮೊದಲಿಂದನೂ. ಅವನು ಯಾಕೆಂದರೆ ಅವನಲ್ಲಿ ಅವನ ವಿದ್ಯೆಯಲ್ಲಿ ಖಚಿತತೆ ಇತ್ತು. ಹಾಗೆ ಆದರೂ ಆಗುತ್ತೆ, ಹಿಂಗಾದರೂ ಆಗುತ್ತೆ, ಆ ಥರ ಇಲ್ಲವೇ ಹಾಗೆಲ್ಲ ಇಲ್ಲವೇ ಇಲ್ಲ. ಒಂದು ಖಚಿತತೆ, ಅದಕ್ಕೆ ಇಲ್ಲ, ಹಿಂಗಿದು ಮಾಡಬೇಕು ಅಂದ್ರೆ ಅದು ಮಾಡಲೇಬೇಕು. ಇದು ತಂದೆಯವ್ರದ್ದು ಅವರು ಇದರಲ್ಲಿ ಈಗ ಮಾಡಿದ್ರಲ್ಲ, ಯಾವುದು ಹೇಳಿ, ಕೃಷಿಯಲ್ಲಿ ಹಾಗೆ ಮಾಡಿದ್ದಾರೆ ಅವರು. ಮತ್ತು ಇವನಿಗೆ ಇವಾಗ ಕೃಷಿ ಪ್ರೇಮ, ಈಗ ಮತ್ತೆ ಮೊದಲಿಂದು ಸ್ವಲ್ಪ ಮಾಡಿದ್ದಾನೆ ಅವನು. ಅವಾಗೆಲ್ಲ ಎಳೆ ವಯಸ್ಸಿನಲ್ಲೇ ಹೊರೆ ಹೊರೋದು, ಈ ದೆರ್ಕನ ಹೊಲೆ ನಮ್ಮ ಕಡೆ ಎಲ್ಲ ಹೊರ್ತಾ ಇದ್ರಲ್ಲ, ಆ ಹೊರೆ ಹೊರೋದು, ಸೊಪ್ಪು ಹೊರೆಯೋದು, ಹಂಗಿದ್ದೆಲ್ಲ ಮಾಡಿದ್ದಾನೆ ಅವನು ಆವಾಗಲೇ 9ನೇ ಕ್ಲಾಸ್ನಲ್ಲಿ ಇರ್ಬೇಕಾದ್ರೆ. ಹಾಂ, ಅದೆಲ್ಲ ಮಾಡಿದ್ದಾನೆ. ಅದು ಈಗ ಮರುಕಳಿಸಿದೆ ಅವನಿಗೆ. ಈಗ ಮತ್ತೆ ಅವನಿಗೆ ಇದು ಕೃಷಿ ಪ್ರೇಮ. ಅದಕ್ಕೋಸ್ಕರ ನೋಡಿ, ಈಗ ಎಲ್ಲ ಅವರಿಗೆಲ್ಲ ಪಾಲು ಸಿಕ್ತಲ್ಲ, ಆ ಪಾಲು ಬಂದಮೇಲೆ ಈಗ ಅದು ಅಷ್ಟು ಚೆಂದ ಮಾಡಿದ್ದಾನೆ ತೋಟ, ತುಂಬ ಚೆಂದಾಗಿ. ಅವ್ನಿಗೆ ಎಷ್ಟು ಸಿಕ್ಕಿದೆ ಅಷ್ಟರೊಳಗೇ ತುಂಬ ಚೆನ್ನಾಗಿ ತೋಟ ಇದು ಮಾಡಿದ್ದಾನೆ. ಅದು ಅವನು ಪ್ರಾಯೋಗಿಕವಾಗಿ ಅದಕ್ಕೆ ಎಷ್ಟು ಪ್ರಯೋಗ ಮಾಡ್ತಾ ಇದ್ದಾನೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಅಲ್ಲಿ ಅಷ್ಟು ಬೋರ್ವೆಲ್ಲೆಲ್ಲ ತೆಗಿಸೇ ಇಲ್ಲ. ಇವನಿಗೆ 2 ಆಗೋಯ್ತು ತೆಗಿಸೋದು. ಅಂದ್ರೆ ಹೆದರಲ್ಲ, ಯಾವುದಕ್ಕೂ ಹೆದರಲ್ಲ. ನಮ್ಮ ತಂದೆಯವ್ರದ್ದು ಅದೇ ಥರ, ಅವರು ಹಾಗೆ ಆಗಿತ್ತು. ನೀವು ಪ್ರತಿ ವರ್ಷ ನೀರು ಬಾವಿ ತೆಗಿಸೋದು ಸೋಲೋದು ನಮ್ಮ ತಂದೆಯವರು. ಯಾಕಂದರೆ ನೀರು ಬರಲ್ಲ. ಈಗ ಇವನು ಅದಕ್ಕೆಲ್ಲ ಸೋಲೋದೇ ಇಲ್ಲ. ಅದಕ್ಕಿಲ್ಲ, ಅದಕ್ಕೆ ಇನ್ನೊಂದು ಮಾಡ್ಬೋದು, ಹಿಂಗಿದ್ದಾನೆ, ಅದೇನಾದರೂ ಮಾಡಿ ನೀರು ತರಿಸ್ಬೋದು, ಅದಕ್ಕೆ ಇದೆ ಅದಕ್ಕೆ ಪ್ಲ್ಯಾನ್ ಇದೆ, ನನ್ನ ಹತ್ರ ಪ್ಲ್ಯಾನ್ ಇದೆ ಅಂತಲೇ ಒಂಥರ ಎದ್ಗ ಅಂತವ್ರಲ್ಲ, ಆ ಥರ ವ್ಯಕ್ತಿತ್ವ ಒಂದು. ಸೋಲು ಒಪ್ಕೊಳ್ಳಲ್ಲ ಅವನು ಯಾವುದರಲ್ಲೇ ಆಗಲಿ. ಗೋಪು ಬಗ್ಗೆ ಏನು ಹೇಳ್ತೀರಿ? ಗೋಪು ಅವಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಅವಂದು ಅಷ್ಟು ಇದಕ್ಕೆ ಅಂದರೆ ದಾಡ್ಸಿತನ ಇಲ್ಲ ಅವನಲ್ಲಿ. ಓದೋ ದಿನಗಳು ಹಾಗೆ ಅಲ್ಲಿ ಮೊದಲಿಂದ ಅವನಿಗೆ ಅಂದರೆ ಅವನಿಗೆ ಓದೋಕ್ಕೆ ಪ್ರೋತ್ಸಾಹ ಇರಲಿಲ್ಲ. ನಮ್ಮ ತಂದೆ ಬರೀ ಕೆಲಸ ಮಾಡು, ನೀನು ಎದೆ ಸಂತೆ ನೋಡು ಅಂದ್ಬಿಟ್ರು. ಅವನಿಗೆ ಓದೋಕ್ಕೆ ಅವನ ಡ್ರಾಯಿಂಗ್ ನೋಡೋಕ್ಕಿತ್ತು ನೀವು. ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿದ್ದ. ಎಷ್ಟು ಚೆನ್ನಾಗಿತ್ತು ಅಂದರೆ ಅವನು ಅದರಲ್ಲೇ ಮುಂದುವರಿದ್ರೆ ಎಲ್ಲಾದರೂ ಒಂದು ಡ್ರಾಯಿಂಗ್ ಶಿಕ್ಷಕನಾಗಿ ಸೇರ್ಕೋಬೋದಿತ್ತು. ಅಷ್ಟು ಚೆನ್ನಾಗಿ ಒಳ್ಳೆ ಡ್ರಾಯಿಂಗ್ ಆಗಿತ್ತು ಒಂದು, ಅದ್ಭುತ ಡ್ರಾಯಿಂಗು ಅದು. ಆಮೇಲೆ ಅದೇ ಏಕ್ಷೇಟ್ರ್ ಇರಬೇಕಾದ್ರೆ ಅವ್ರದ್ದು ಸುಮಾರು ಟ್ರೈನಿಂಗ್ ತೊಗೊಂಡಿದ್ದಾನೆ ಅವನು. ಆಮೇಲೆ ತಂದೆಯವ್ರು ಸ್ಕೂಲ್ ಅರ್ಧಂಬರ್ಧ ಮಾಡಿ ಬಿಡಿಸೋದಂಗೆ ಆಯಿತು. ಅದು ಇದಕ್ಕೆ ಹಾಕ್ಬಿಟ್ರಲ್ಲ, ಎಲೆ ಸಂತೆಗೆ ಹಾಕ್ಬಿಟ್ರು. ಅವ್ನು ಕಲಿಯೋ ವಯಸ್ಸು ಅವಾಗ. ಅದು ನಿದ್ರೆಗಿಡೋದು ರಾತ್ರಿ ಎಲ್ಲ. ಅದು 2 ಗಂಟೆ 3 ಗಂಟೆಗೆ ಬಂದು ಮಲ್ಕೊಳ್ಳೋದು, ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಎಲೆ ಸಾಕ್ಲಿಕ್ಕೆ ಕಳಿಸ್ತಾಯಿದ್ರು. ಅಷ್ಟು ಕಷ್ಟಪಟ್ಟಿದ್ದಾನೆ ನಮ್ಮ ಗೋಪು ಆಗಿನ ವಯಸ್ಸಲ್ಲಿ, ಆ ವಯಸ್ಸಲ್ಲಿ. ಅದೆಲ್ಲ ನಮ್ಮ ತಂದೆಯವ್ರಿಗೆ ಅದೇನು ಅಂದರೆ ಇದೆಲ್ಲ ಕಾಮನ್, ಇದೆಲ್ಲ ಎದುರಿಸೋದೇ, ಇದೆಲ್ಲ ಮಾಡದೇ ಇದ್ದರೂ ಏನೂ ಇಲ್ಲ, ನಮಗೆ ಏನೂ ಗಿಟ್ಟಲ್ಲ ಆವಾಗ ಅಂತ ಹೇಳಿ ಅವರು ಅದಷ್ಟು ತಿಳ್ಕೊಂಡಿದ್ರು. ಅವರು
ಅಂದರೆ ಅವರು ವಿದ್ಯಾಭ್ಯಾಸನೂ ಅಷ್ಟಕ್ಕೆ, ಅಂದರೆ 4ನೇ ಕ್ಲಾಸ್ ಓದಿ ಅವ್ರು ಮುಗಿಸಿದ್ದಾರೆ. ಆದರೆ ಅವ್ರ ಲೆಕ್ಕ ಮಾತ್ರ ಬಾಯಿ ಲೆಕ್ಕ. ನೀವು ಇದ್ರೊಳಗೆಲ್ಲ ಈ ಸೊಸೈಟಿಲೆಲ್ಲ ಬಂದ್ಕೊಂಡು ಇಷ್ಟಿಷ್ಟುದ್ದ ಆ ಫೈಲ್ ತೊಗೊಂಡು ಬಾಯಿ ಲೆಕ್ಕ, ಆಗೆಲ್ಲ ಎಲ್ಲಿ ಕ್ಯಾಲ್ಕುಲೇಟ್ರ್ ಇದೆಯಾ ರೀ? ಕ್ಯಾಲ್ಕುಲೇಟ್ರ್ ಇಲ್ಲ, ಏನಿಲ್ಲ, ಬಾಯಿ ಲೆಕ್ಕ ಮಾಡ್ತಾಯಿದ್ರು. ಅದೇನು ಅದ್ಭುತ ಅವ್ರು ಹೇಳೋದು, ನಮ್ಗೆ ನೋಡ್ತಾ ಕೂತ್ಕೋಬೇಕು ಅಂತ ಅನಿಸ್ತಿತ್ತು. ಅಷ್ಟು ಬೇಗ ಟೋಟಲ್ ಮಾಡೋದು, ಮೈನಸ್ ಮಾಡೋದು, ಅಯ್ಯಪ್ಪ. ಅದು ನಮ್ಮ ಗೋಪುಗೆ ಅದೇ ಅವನಿಗೆ ವಿದ್ಯೆಗೆ ಪ್ರೋತ್ಸಾಹ ಸಿಕ್ಕಲಿಲ್ಲ. ಅವಾಗ ಆರಿಸ್ಕೊಂಡದ್ದು ತಬಲ. ಆಮೇಲೆ SSLC ಮಾಡ್ಕೊಂಡ ತಬಲ ಕಡೆ ನಡೆದ್ಬಿಟ್ಟು ಅಲ್ಲಿ ಶೇಷಗಿರಿ ಹಾನಗಲ್ ಅವ್ರ ಹತ್ರ ಹೋಗಿ, ಗಂಗೂಬಾಯಿ ಹಾನಗಲ್ ಅವರ ತಮ್ಮ ಇದ್ರಲ್ಲ, ಅವ್ರ ಹತ್ರ ಹೋಗಿ ಅಲ್ಲಿ ಹೋಗಿ ಕಲೀಲಿಕ್ಕೆ ಶುರು ಮಾಡ್ದ. ಅವರೇ ಪಾಪ ವಿದ್ಯೆನೂ ಕಲಿಸಿದ್ದಾರೆ, ಹೊಟ್ಟೆಗೂ ಹಾಕಿದ್ದಾರೆ ಅವರು. ಹೌದು, ಹೊಟ್ಟೆನೂ ನೋಡ್ಕೊಂಡಿದ್ದಾರೆ, ವಿದ್ಯೆನೂ ಕಲಿಸಿದ್ದಾರೆ. ಅಂಥ ಗುರುಗಳು ಅದೇ ಎಲ್ಲೂ ಸಿಗಲ್ಲ. ಆ ಥರ ಪಾಪ ಪುಣ್ಯ ಇರೋ ಗುರುಗಳು ಅವರೆಲ್ಲ. ಎಲ್ಲರೂ ಅಷ್ಟೇ, ಅವರೆಲ್ಲ ಚಂದ್ರಶೇಖರ್, ಪುರಾಣಿಮ್ ಗಂಟೆ ಎಲ್ಲ ಅಷ್ಟೇ. ಅವ್ರ ಮನೇಲೇ ನಾವು ಊಟ ಮಾಡ್ಕೊಂಡು ತಿಂದ್ಕೊಂಡು ಹೇಳಿಸ್ಕೊಂಡು ಬರೋದು. ಒಂದೊಂದು 15 ದಿವಸ 8 ದಿವಸ ಉಳ್ಕೊಂಡು ಅಲ್ಲಿ ಹಾವೇರಿಗೆ ಹೋಗಿ ಹೇಳಿಸ್ಕೊಳ್ಳೋದು, ಬರೋದು. ಅದೇ ಥರನೇ ನಮ್ಮ ಗೋಪುಗೆ ಅದೇ ಹಂಗಾಯಿತು. ಅವ ಕಡೆಗೆ ಇದು ಹೊನ್ನಾವರ ಕಾಲೇಜಲ್ಲಿ ಸೇರಿಕೊಂಡಲ್ಲ, ತಬಲಾ ಇಷ್ಟಾಗಿ ಅಲ್ಲಿ ಸೇರಿಕೊಂಡ. ಅದೊಂದು ಅವನಿಗೆ ನೆಲೆ ಸಿಕ್ತು. ಆದರೆ ಇದಿರಲಿಲ್ಲ ಅವಾಗ, ಏನು ಹೇಳಿ, ಅದಕ್ಕೆ ಒಂದು ಇಲ್ಲ ಇಲ್ಲ ಅಂದರೆ ಅರ್ಧ ಅದೇ ಸೆಮಿ ಗೌರವ ಇದ್ದದು ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ನೇರ ಅಲ್ಲ 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 ಅರೆಕಾಲಿಕ ಉಪನ್ಯಾಸಕನಾಗಿ ಸೇರ್ಕೊಂಡ ಅಲ್ಲಿ ಹೊನ್ನಾವರ ಕಾಲೇಜಲ್ಲಿ. ಪೇಮೆಂಟೇ ಕೊಡಲ್ಲ, ಪೇಮೆಂಟೇ ಇಲ್ಲ. ಆವಾಗ ಮದುವೆ ಆಗಿದೆ, ಮಕ್ಕಳು ಆಗಿದ್ದಾರೆ. ಏನು ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾನೆ ಅವನು. ಅದು ಪ್ರೋಗ್ರಾಮಿಗೆಲ್ಲ ಅದಕ್ಕೆ ಎಲ್ಲಿ ಕರೆದ್ರೂ ಹೋಗ್ಬಿಡ್ತಾ ಇದ್ದ, ಎಲ್ಲಿ ಕರೆದ್ರೂ ಹೋಗ್ತಾ ಇದ್ದ. ನಾರ್ತ್ ಕಡೆ ಎಲ್ಲ ಹೋಗಿದ್ದಾನೆ. ಇವರು ತರುವಿ ಅವ್ರ ಜೊತೆ ಎಲ್ಲ ನಾರ್ತ್ ಕಡೆ ಎಲ್ಲ ಹೋಗಿದ್ದಾನೆ. ಮತ್ತು ಗಣಪತಿ ಭಟ್ ಹಾಸನ್ಗೆ ಅವ್ರ ಜೊತೆ ಎಲ್ಲ ತುಂಬ ಓಡಾಟ ಮಾಡಿದ್ದಾನೆ. ತುಂಬ ಒಳ್ಳೆ ಕೈ, ತುಂಬ ಒಳ್ಳೆ ಕೈ. ಹೌದು ಹೌದು, ಕೈ ಮಾತ್ರ ಹೌದು ಹೌದು, ಅದ್ಭುತ ಕೈ. ಮತ್ತು ಅವನ ಇದೆಯಲ್ಲ, ಅವನ ಆ ಯೋಚನಾ ಶಕ್ತಿ, ಅದರಲ್ಲಿ ಹೆಂಗೆ ತರಿಸ್ಬೇಕು, ಆ ನಾದವನ್ನು ಹೇಗೆ ತರಿಸ್ಬೇಕು, ಹೇಗೆ ಕೈ ಇಡಬೇಕು, ಅದೆಲ್ಲ ತುಂಬ ಅವನ ಯೋಚನಾ ಶಕ್ತಿ ಅದ್ಭುತ. ಅದು ಅವನು ಮುಂದುವರ್ಸ್ಕೊಂಡು ಬಂತು. ತಬಲಾ ಸಾಮಾನ್ಯ ತಬಲಾದವನಲ್ಲ ಅವ, ಅದ್ಭುತ ಕಲಾಕಾರ. ಅಂಥ ಕಲಾಕಾರ ನಮ್ಮ ಕರ್ನಾಟಕದಲ್ಲಿ ಅಪರೂಪ. ತಮ್ಮ ಅಂತ ಹೇಳ್ತಾ ಇಲ್ಲ, ನಾನು ಕೊಕ್ಕರ್ಣೆಯಲ್ಲಿ ಓದ್ತಾ ಇದ್ದೆ. ಅವಾಗ ಅಲ್ಲೊಂದು ಪ್ರೋಗ್ರಾಮ್ ಇತ್ತು, ಗೋಪು ಬರ್ತಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಾನು ಹೊರಗಡೆಗೆ ಇದ್ದೆ, ಆರಂಭ ಆಗಿತ್ತು. ಅವಾಗೆಲ್ಲ ನಾವು ಜಾಕಿರ್ ಹುಸೇನ್ ಇದೆಲ್ಲ ಕೇಳಿದ್ದೆವು ಮೊದಲೇ. ಆದರೆ ಅವತ್ತು ನನಗೆ ಈಗಲೂ ಅದು ನಿಬ್ಬೆರಗು, ಅವನ ಬೆರಳಿನ ಸಂಚಾರ ಅದು ನಿಬ್ಬೆರಗು ಹುಟ್ಟಿಸಿತ್ತು. ಆಗಲೂ ಅವನು ಯೌವನ ಯುವಕ, ಅದ್ಭುತವಾಗಿ ನುಡಿಸ್ತಾ ಇದ್ದ, ತುಂಬ ಎಫರ್ಟ್ಸ್ ಆಗ್ತಾನೆ. ಮತ್ತು ಅವನದು ಅದು ಒಂದಿದೆ, ಏನು ಕೇಳಿದ್ರೆ ಸಾಮಾನ್ಯವಾಗಿ ಫೀಸೇ ತಗೊಳ್ಳಲ್ಲ, ಶಿಷ್ಯರ ಹತ್ರ ಫೀಸೇ ತಗೊಳ್ಳಲ್ಲ. ಅದು ಹಾಗೆ ತುಂಬ ಜನರಿಗೆ ಹೇಳ್ಕೊಟ್ಟಿದ್ದಾನೆ ಅವನು. ತುಂಬ ಇದ್ರ ಆ ಗುರುಗಳದ್ದ ನಮ್ಮ ಶೇಷಗಿರಿ ಹಾನಗಲ್ ಅವರದ್ದು ನೆನಪಿಸ್ತಾನೆ ಅವನು. ಆ ಗುರುಗಳದ್ದೆಲ್ಲ ಬಂದಿದೆ ಸುಮಾರು, ಅವನಿಗೂ ಬಂದಿದೆ. ಹೌದು.